ಶಿಕ್ಷಣವನ್ನು ವ್ಯಾಪಾರೀಕರಣ ಮಾಡುತ್ತಿರುವ ಹಂಚಮನಿ ಕಾಲೇಜಿಗೆ ಬೇಕೇ ಬೇಕು. ಪಾಲಕರನ್ನು ಮೋಸಗೊಳಿಸುತ್ತಿರುವ ಹಂಚಮನಿ ಕಾಲೇಜಿಗೆ ಸುಳ್ಳು ಜಾಹೀರಾತುಗಳನ್ನು ನೀಡುತ್ತಿರುವ ಖಾಸಗಿ ಕಾಲೇಜುಗಳ ವಿರುದ್ಧ ಪ್ರತಿಭಟನೆ. ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಗುಡಿ. ಪ್ರತಿಷ್ಠಿತ ಖಾಸಗಿ PUC ವಿಜ್ಞಾನ ಮಹಾವಿದ್ಯಾಲಯಗಳು ತಮ್ಮ ಸಂಸ್ಥೆಗಳ ಮೂಲಕ ಸುಳ್ಳು ಜಾಹೀರಾತುಗಳನ್ನು ನೀಡಿ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುತ್ತಿವೆ ಎಂದು ಆರೋಪಿಸಿ ಧಾರವಾಡದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಉಪನಿರ್ದೇಶಕರ ಕಾಲೇಜಿನ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಧಾರವಾಡ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಅಧ್ಯಕ್ಷ ಕೃಷ್ಣ ಲಕ್ಷ್ಮಣ ತಿವೇಲಿ ಮಾತನಾಡಿ, ಧಾರವಾಡ ನಗರದ ಶ್ರೀಮತಿ ವಿದ್ಯಾ ಪಿ ಹಂಚಿನಮನಿ ವಿಜ್ಞಾನ ಕಾಲೇಜಿನ ಪತ್ರಿಕಾ ಜಾಹೀರಾತು ಮತ್ತು ಕರಪತ್ರದಲ್ಲಿ ಪ್ರತಿ ವರ್ಷ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯ ಮೂಲಕ ಮೆಡಿಕಲ್ ಸೀಟ್ ಪಡೆದಿರುತ್ತಾರೆ ಎಂದು ಸುಳ್ಳು ಮಾಹಿತಿಗಳನ್ನು ಪ್ರಕಟಿಸಿ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಪನಿರ್ದೇಶಕರು ಕಾಲೇಜ್ ಶಿಕ್ಷಣ ಇಲಾಖೆ ಧಾರವಾಡ ಇವರಿಗೆ ದೂರನ್ನು ನೀಡಿದರು. ಯಾವುದೇ ಪ್ರಯೋಜನವಾಗಿಲ್ಲ. ಖಾಸಗಿ ಕಾಲೇಜುಗಳ ಏಜೆಂಟ್ರಂತೆ ವರ್ತಿಸುತ್ತಿರುವ ಕಾಲೇಜು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ವರ್ತನೆಯನ್ನ ತೀವ್ರವಾಗಿ ಖಂಡಿಸಿದರು. ಸುಳ್ಳು ಜಾಹೀರಾತುಗಳನ್ನು ನೀಡಿ ವಿದ್ಯಾರ್ಥಿಗಳನ್ನು ಪ್ರವೇಶ ಪಡೆಯಲು ಪ್ರಯತ್ನಿಸುತ್ತಿರುವ ಖಾಸಗಿ ಕಾಲೇಜುಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಅನಿವಾರ್ಯವಾಗಿದೆ ಎಂದು ಹೇಳಿದರು. ಒಟ್ಟಾರೆ ಈ ಪ್ರಕರಣವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಅವಶ್ಯವಾಗಿದೆ. ಈ ಪ್ರತಿಭಟನೆಯಲ್ಲಿ ಶರಣಪ್ಪ ಯಮನೂರ್, ಶಿವಣ್ಣ ನಾಯ್ಕರ್, ಇಮಾಮ್ ನದಾಫ್, ಮುರ್ತುಜಾ ಮಕಾಂದಾರ್, ಶೈಲಾ ಚಿಕ್ಕನಗೌಡ, ಬಸವರಾಜ್ ಇಳ್ಕಲ್, ಗೀತಾ ಹುಲ್ಲೂರ್, ಸುನಿಲ್ ಚೌಹಾಣ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನದ ನ್ಯಾಯಯುತ ಹೋರಾಟ ಏನಂದ್ರೆ, ಇವತ್ತು ಧಾರವಾಡ ಇವತ್ತು ಶಿಕ್ಷಣ ನಗರಿ ವಿದ್ಯಾಕಾಶ ಅಂತ ಇವತ್ತು ಹೇಳಿಕೊಡುವಂತ ನಮ್ಮ ಧಾರವಾಡದಲ್ಲಿ ಇವತ್ತು ಶಿಕ್ಷಣ ವ್ಯಾಪಾರಿಗಳತ್ತ ಸಾಗುತ್ತಿದೆ. ಯಾಕಂದ್ರೆ ಕಳೆದ ನಾವು 9 ತಿಂಗಳಿಂದ ಇವತ್ತು ಏನು ಸೈನ್ಸ್ ಕಾಲೇಜು ವಿದ್ಯಾ ಹಂಚಮನಿ ಕಾಲೇಜ್ ಇದೆ, ಆ ಕಾಲೇಜು ಇವತ್ತು ಬಹಿರಂಗವಾಗಿ ವಿಜಯ ಕರ್ನಾಟಕ ವಿಜಯವಾಣಿ ತಮ್ಮ ಒಂದು ಕರಪತ್ರದಲ್ಲಿ ಸುಳ್ಳು ಹೇಳಿಕೆ ಏನಂದ್ರೆ, ನಮ್ಮ ಕಾಲೇಜಿನಿಂದ ಪ್ರತಿ ವರ್ಷ 150 ಮಕ್ಕಳು ಮೆಡಿಕಲ್ ಸೀಟ್ಗೆ ರೆಫರ್ ಆಗ್ತಾರೆ ಅಂತ ಅವರು ಜಾಹೀರಾತನ್ನು ಕೊಡ್ತಾರೆ. ಅದು ಸುಳ್ಳಾಗಿದೆ. ಯಾಕಂದ್ರೆ ಇವತ್ತು ಇಡೀ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ಕಾಲೇಜುಗಳ ಒಂದು ಪಟ್ಟಿಯನ್ನು ತಗೊಂಡ್ರೆ ಒಂದು 100 ವಿದ್ಯಾರ್ಥಿಗಳು ಹಬ್ಬ ಬಂದ್ರೆ 110 ವಿದ್ಯಾರ್ಥಿಗಳು ಇವತ್ತು ಮೆಡಿಕಲ್ ಸೀಟ್ಗೆ ಎಲ್ಲ ಕಾಲೇಜು ಇಡೀ ಧಾರವಾಡ ಜಿಲ್ಲೆ ಎಲ್ಲ ಕಾಲೇಜು ಸೇರಿ ಒಂದು ರೆಫರ್ ಆಗ್ಬೋದು. ಆದ್ರೆ ಇವತ್ತು ವಿದ್ಯಾಕಾಶಿ ಅಲ್ಲಿ ಇವತ್ತು ಏನು ಇದು ಶ್ರೀಮತಿ ವಿದ್ಯಾ ಹಂಚಮನಿ ಕಾಲೇಜ್ನವರು ಏನಿದ್ದಾರೆ, ಇವರು ಸುಳ್ಳು ಜಾಹೀರಾತನ್ನು ನೀಡಿ ಜನರನ್ನ ಪಾಲಕರನ್ನ ಇವತ್ತು ತಪ್ಪು ದಾರಿಗೆ ಎಳೆದು ಅಲ್ಲಿ ತಮ್ಮ ಒಂದು ಏನು ಅಡ್ಮಿಷನ್ಗೋಸ್ಕರ ಸುಳ್ಳು ಜಾಹೀರಾತು ನೀಡಿ ಇವತ್ತು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಈ ಮೋಸಕ್ಕೆ ಇವತ್ತು ನಮ್ಮ ಇಲ್ಲಿ ಅಧಿಕಾರಿಗಳಾದಂತ ಪದವಿ ಪೂರ್ವ ಅಧಿಕಾರಿಗಳಂತ ಏನು DDP ಅವರು ಇದ್ದಾರೆ, ಇವರಿಗೆ ನಾವು ಹಲವು ಬಾರಿ ಇವತ್ತು ನಾವು ಅವ್ರಿಗೆ ಎಚ್ಚರಿಕೆಯ ಒಂದು ಮನವಿ ಮಾಡಿದ್ವಿ. ಏನಂದ್ರೆ, ತಾವು ಇದನ್ನ ಸರಿಯಾಗಿ ಇದನ್ನ ಅಲ್ಲಿ ವಿಚಾರಣೆ ಮಾಡಿ ಇದನ್ನ ಸಾರ್ವಜನಿಕರಿಗೆ ಇವತ್ತು ನ್ಯಾಯಯುತ ಒಂದು ಹೇಳಿಕೆಯನ್ನ ಒಂದು ಪ್ರತಿರೂಪವನ್ನು ತಾವು ಅಲ್ಲಿ ಕೊಡ್ಬೇಕಾಗಿಲ್ಲ ಅವರನ್ನ ಕೇಳ್ಕೊಂಡ್ವಿ. ಆದ್ರೆ ಇವತ್ತಿನವರೆಗೂ 9 ತಿಂಗಳಿಂದ ಆ ಪೇಪರ್ ಅನ್ನ ಅಲ್ಲೇ ಇಟ್ಕೊಂಡು ಅವರ ಮೇಲೆ ಯಾವುದೋ ಒಂದು ನಿರ್ದಾಕ್ಷಿಣ್ಯ ಕ್ರಮ ಇಲ್ಲ. ಹಾಗೆ ಇವತ್ತು ಜಿಲ್ಲಾಧಿಕಾರಿಗಳು ಮುಖಾಂತರ ಹೇಳಿಸಿದ್ರು ಕೂಡ ಅವರು ಯಾವ ಒಂದು ಉದ್ದೇಶಕ್ಕೂ ಯಾವ ಒಂದು ಒತ್ತಡಕ್ಕೂ ಮಣಿದು ಇವತ್ತು ಅಂತ ಕಾಲೇಜುಗಳನ್ನ ಇವತ್ತು ಏನ್ ಮಾಡಿದ್ದಾರೆ, ಅವರು ಪೋಷಿಸುವಂತ ಕೆಲಸವನ್ನ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯ ಒಂದು DDP ಇದ್ದಾರೆ. ಇವತ್ತು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಲೋಪಿಸಿದ್ದಾರೆ. ಹಿಂಗಾಗಿ ಇಂಥ ಒಂದು ಅಧಿಕಾರಿಯಲ್ಲಿ ನಮ್ಮ ಧಾರವಾಡ ಜಿಲ್ಲೆಗೆ ಬೇಡ ಅಂತೇಳಿ ನಮ್ಮ ಒಂದು ಸ್ಪಷ್ಟ ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಮನವಿ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇಂಥವರಿಂದ ಇವತ್ತು ಹಲವು ಪಾಲಕರು ಸಾಲಗೆಲ್ಲ ಮಾಡಿ ಅವ್ರ ಮಕ್ಕಳನ್ನ ಇಂಥ ಒಳ್ಳೆ ಕಾಲೇಜಿನ ಮಗು ಇಲ್ಲಿ ಕಲ್ತ್ರೆ ಮೆಡಿಕಲ್ ಸೀಟ್ಗೆ ಹೋಗುತ್ತೆ ಅನ್ನೋ ಒಂದು ಸುಳ್ಳು ಭರವಸೆಯಲ್ಲಿ ಇವರ ಸುಳ್ಳು ಜಾಹೀರಾತುಗಳನ್ನು ನೋಡಿ ಇವತ್ತು ಅವ್ರು ಏನು ಪಾಲಕರು ಏನು ಮೋಸ ಆಗ್ತಾ
ಇದ್ದಾರೆ. ಆ ಮೋಸಕ್ಕೆ ಇವತ್ತು ಈ ವರ್ಷದಿಂದ ಕಡಿವಾಣ ಹಾಕಬೇಕು. ಯಾಕಂದ್ರೆ ಇವತ್ತು ಬರುವ ದಿನಗಳಲ್ಲಿ ಇವತ್ತು SSLC ಪರೀಕ್ಷೆ ಇದೆ. ಆ ಪರೀಕ್ಷೆ ಪಾಸ್ ಆದ ನಂತರ ನಮ್ಮ ಮಕ್ಕಳು MBBS ಅಲ್ಲಿ ಆಗ್ತಾರೆ, ಸೈನ್ಸ್ ಅಲ್ಲಿ ಓದಿ ಮುಂದುವರಿತಾರೆ, ಏನಾದ್ರು ಆಗ್ತಾರೆ ಅಂತೇಳಿ ನಮ್ಮ ಇವತ್ತು ವಿದ್ಯಾಕಾಶ ಧಾರವಾಡದ ಸಾರ್ವಜನಿಕರು ಇವತ್ತು ಪಾಲಕರು ಆ ಒಂದು ಸುಳ್ಳು ಜಾಹೀರಾತಿಗೆ ಮೋಸವನ್ನು ನೋಡಿ ಇವತ್ತು ಇಂಥ ಹಂಚಿಮನೆ ಇಂಥ ಹಲವು ಒಂದು ಬೇರೆ ಬೇರೆ ಕಾಲೇಜ್ ಇದೆ ಅಂತ ಸುಳ್ಳು ಜಾಹೀರಾತು ಪಡುವಂತ ಅಂತ ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡ್ಕೊಂತಾರ. ಅಲ್ಲಿ ಒಂದು ಸ್ಪಷ್ಟ ಒಂದು ಉತ್ತರ ಅಲ್ಲಿ ಇವತ್ತು ಸಾರ್ವಜನಿಕ ಕೊಡೋದಿಲ್ಲ. ಹೀಗಾಗಿ ನಮ್ಮ ಉದ್ದೇಶ ಇಷ್ಟೇ, ಇಂಥ ಅಧಿಕಾರಿ ನಮ್ಮ ಧಾರವಾಡ ಜಿಲ್ಲೆಗೆ ಬೇಡ. ಇಂಥ ಅಧಿಕಾರಿ ವಿರುದ್ಧ ನಮ್ದು ಧಿಕ್ಕಾರ ಇರುತ್ತೆ. ಹಾಗೆ ಇಂಥ ಯಾರೋ ಒಂದು ಧಾರವಾಡದಲ್ಲಿ ಅದು ಅಧಿಕಾರಿ ಬಂದ್ರೆ ಇಂಥ ಎಲ್ಲ ಕಾನೂನು ಎಲ್ಲ ಕಾಲೇಜ್ಗಳಿಗೆ ಕಡಿವಾಣ ಹಾಕುವಂತ ಅಂತ ಅಧಿಕಾರಿ ನಮ್ಗೆ ಬರ್ಬೇಕು. ಯಾಕಂದ್ರೆ ಹಂಚನಮನೆ ಕಾಲೇಜ್ ಒಂದಾದ ಜಾಹೀರಾತು ಕೊಟ್ಟಿದ್ದೀರಾ, ಮತ್ತೆ ಯಾವ್ದಾದ್ರು ಕಾಲೇಜ್ ಈಗ ಹಂಚನಮನೆ ಕಾಲೇಜ್ನವರೇ ಸ್ಪಷ್ಟವಾಗಿ ಜಾಹೀರಾತು ಕೊಟ್ಟಿದ್ರಿ. ಕಳೆದ 1 ವರ್ಷದಿಂದ ಈ ಜಾಹೀರಾತು ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ. ಇವತ್ತಿನ ಮಟನು ಈ ಒಂದು ಹೋರಾಟಕ್ಕೆ ಯಾವ ಈ ಅಧಿಕಾರಿಯಿಂದ ಯಾವುದೋ ಒಂದು ಸ್ಪಂದನವಾದ ಒಂದು ಉತ್ತರ ಇಲ್ಲ. ಅವ್ರ ಮೇಲೆ ಯಾವ್ದು ನಿರ್ದಾಕ್ಷಿಣ್ಯ ಯಾವ್ದು ಕ್ರಮ ತಗೊಂಡಿಲ್ಲ. ಮೆಡಿಕಲ್ ಕಾಲೇಜ್ ಮಾತ್ರ ಅಷ್ಟೇ ಕೊಟ್ಟಿದಾರ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಸರ್, ಮೆಡಿಕಲ್ ಕಾಲೇಜ್ ಇವರೇ ಮಾಡ್ತಾರೆ. ಏನ್ ತಪ್ಪು ತಗೊಂಡ್ರೆ ಎಲ್ಲಾ ಸೇರ್ಸಂದ್ ಕೊಡ್ತಾರೆ. ಆ ಜಾಹೀರಾತಿನಲ್ಲಿ ಓನ್ಲಿ MBBS ಅಂತೇಳಿ ಮನ್ನಣೆ ಮಾಡ್ತಾರೆ. ಆದ್ರೆ ನಾವು ಕೇಳೋ ಉತ್ತರಕ್ಕೆ ಸುಳ್ಳು ಉತ್ತರ ಕೊಡ್ತಾರೆ. MBBS ಬರ್ತದೆ, ಡೆಂಟಲ್ ಬರುತ್ತೆ, ಆಯುರ್ವೇದಿಕ್ ಬರುತ್ತೆ, ಹೋಮಿಯೋಪತಿ ಇವೆಲ್ಲ ಮೆನ್ಷನ್ ಮಾಡ್ತಾರ. ಬರೀ ಇಲ್ಲ, ಓನ್ಲಿ MBBS ಅಷ್ಟೇ ಮೆನ್ಷನ್ ಮಾಡ್ತಾರೆ. ಆದ್ರೆ ಕೇಳಕ್ ಹೋದ್ರೆ ಇವೆಲ್ಲ ಇವತ್ತು ಬೇರೆ ಬೇರೆ ವಿಷಯಗಳನ್ನ ಹೇಳುವಂತ ಸುಳ್ಳು ದಾರಿ ತಪ್ಪಿಸುವಂತ ಕೆಲಸವನ್ನ ಇವತ್ತು ಹಂಚನಮನೆ ಕಾಲೇಜ್ ಮಾಡ್ತಾ ಇದೆ. ಪ್ರಕಾರ 150 ಹುಡುಗರು ಅವ್ರು ಹೇಳ್ತಾ ಇದಾರೆ. ನಿಮ್ ಪ್ರಕಾರ ನೀವು ತನಿಖೆ ಮಾಡಿದ ಪ್ರಕಾರ ಎಷ್ಟು ಮಂದಿ ಅಡ್ಮಿಷನ್ ಸಿಕ್ಕಿಲ್ಲ? ಇವತ್ತು ವಿದ್ಯಾವಂಚರಲ್ಲಿ ಸುಮಾರು ಒಂದು 20-30 ಹುಡುಗರು ಅಷ್ಟೇ ಅಲ್ಲಿ MBBS ಹೋಗಿದಂತ ಒಂದು ನಮಗೆ ಗಮನಕ್ಕೆ ಬಂದಿರೋದು. ಯಾಕಂದ್ರೆ ಇಡೀ ಧಾರವಾಡ ಜಿಲ್ಲೆಯಿಂದ ಒಂದು 100 ಹುಡುಗರು ಹೋಗ್ತಾರೆ. ಒಂದು ಇಡೀ ಧಾರವಾಡ ಎಲ್ಲ ಕಾಲೇಜ್ ಸೇರಿಸಿದ್ರೆ ಒಂದು 100 ಹುಡುಗರು ಅಂತಂದ್ರೆ, ಆದ್ರೆ ಇವ್ರ ಜಾಹೀರಾತಿನಲ್ಲಿ ಬರೀ ನಮ್ಮ ಹಂಚನಮನೆ ಕಾಲೇಜಿಂದ ಮಾತ್ರ MBBS ಅಲ್ಲಿ 150 ಹುಡುಗರು ಹೋಗ್ತಾರೆ ಅಂತೇಳಿ ಸುಳ್ಳು ಜಾಹೀರಾತು ಹೇಳ್ತಾರೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ? ಈ ಸಂಬಂಧಪಟ್ಟ ಅಧಿಕಾರಿ ಅಂತಂದ್ರೆ ನೀವು ಆ ಕಾಲೇಜಿನವ್ರ ಜೊತೆ ಮಾತಾಡ್ರಿ, ಅಂದ್ರೆ ನಮ್ಮನ್ನ ಇವತ್ತು ಹೋರಾಟನ್ನ ಹತ್ತಿಕ್ಕುವಂತ ಕೆಲಸವನ್ನ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ.